ನನ್ನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ. ನಾನ್ ಯಾಕೆ ಅದನ್ನೆಲ್ಲ ಮಾಡ್ಲಿ? ಇನ್ಯಾಕೆ ಈ ಮನೆ ಶ್ರೀಮಂತಿಕೆಗೆ, ಈ ಮನೆ ಸೊಸೆ ಅನ್ನೋ ಪಟ್ಟಕ್ಕೆ, ಒಡವೆಗಳನ್ನೆಲ್ಲ ಹಾಕೊಂಡು ಓಡಾಡೋ ಶೋಕಿಗೆ. ಈ ಮನೆ ಶ್ರೀಮಂತಿಕೆಗೆ ಅಂದ್ರೆ ನಾನು ಸ್ಟೋರ್ ರೂಮ್ ಅಲ್ಲಿ ಮಲಗ್ತಾ ಇದ್ದೀನಲ್ಲ ಆ ಶ್ರೀಮಂತಿಕೆನಾ? ಅಥವಾ ಕುಡಿಯೋಕ್ ನೀರ್ ಬೇಕು ಅಂದ್ರೆ ಅಡ್ಗೆ ಮನೆ ಬಾಗ್ಲ ಹತ್ರ ಕಾಯ್ತಾ ಇರ್ತೀನಲ್ಲ ಆ ಪಟ್ಟಕ್ಕ? ಪ್ರಪಂಚದಲ್ಲಿ ಯಾರಿಗೂ ಸಿಗದಂತ ಸೌಭಾಗ್ಯ ನನಗ್ ಸಿಕ್ತು ಅಂತ ನಾನು ಇಷ್ಟೆಲ್ಲ ಮಾಡಿದೆ ಅಲ್ವಾ? ಎಸ್, ನೀನ್ ಇಷ್ಟೆಲ್ಲ ಮಾಡಿದ್ದು ನಿನ್ ಶ್ರೀಮಂತಿಕೆ ಆಸೆಯಿಂದ. ಅದೇ ಇಲ್ಲಿ ಬಂದ್ಮೇಲೆ ನಿನ್ ಪ್ಲಾನ್ ಎಲ್ಲ ರಿವರ್ಸ್ ಆಯ್ತು ಅಷ್ಟೇ. ನಿನ್ ನಾಟಕ ಏನು ಅಂತ ಅಮ್ಮಂಗ್ ಗೊತ್ತಾಯ್ತು. ಅದಕ್ಕೆ ನಿನ್ನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಿದ್ದಾಳೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇನ್ನು ಏನೇನ್ ಮಾಡ್ತಿದ್ಯೋ ಏನೋ. ಏನೋ ಮಾತಾಡ್ತಿದ್ಯಾ? ಇವಳು ತಪ್ಪು ಮಾಡಿರೋಳಾಗಿದ್ರೆ ನಮ್ಮ ಅಕ್ಕನ ಹುಡುಕೊಡೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವಳ ಕಂಪ್ಲೇಂಟ್ ಕೊಡ್ತಾ ಇದ್ಲು. ಅದೆಲ್ಲ ಡ್ರಾಮಾ, ಯಾರು ಇವಳನ್ನ ನಂಬೇಡಿ. ತನ್ನನ್ ತಾನ್ ಸೇಫ್ ಮಾಡ್ಕೊಳಕ್ಕೆ ಎಂತ ನಾಟಕ ಬೇಕಾದ್ರೂ ಮಾಡ್ತಾಳೆ. ಅಕ್ಕನ ಮೇಲೆ ಇವಳಿಗೆ ಎಷ್ಟು ಪ್ರೀತಿ ಇದೆ ಅಂತ ಇವಳು ಮಾತಲ್ಲಿ ಗೊತ್ತಾಗುತ್ತೆ, ಇವಳು ಕೊಟ್ಟು ದೂರಲ್ಲಿ ಗೊತ್ತಾಗುತ್ತೆ. ಅಕ್ಕನ ಬಾಳನ್ನ ಹಾಳು ಮಾಡಿ ಆ ಜಾಗದಲ್ಲಿ ಬಂದು ಕೂರೋ ಹುಡುಗಿ ಇವಳು ಅಲ್ಲ ಕಣೋ. ಅಜಯ್, ಅದೆಲ್ಲ ನಮ್ಮ ಮುಂದೆ ಇವಳು ಮಾಡಿರೋ ನಾಟಕ ಅಷ್ಟೇ. ಇವಳು ತಪ್ಪು ಮಾಡಿಲ್ಲ ಅಂದ್ಮೇಲೆ, ಇವ್ರ ಅಕ್ಕನ ಮೇಲೆ ಪ್ರೀತಿ ಇದೆ ಅಂದ್ಮೇಲೆ ನಾನು ಇವ್ರ ಅಕ್ಕನ ಕರ್ಕೊಂಬರೋವರೆಗೂ ಕಾಯ್ಬೇಕಿತ್ತು. ಯಾಕೆ ಕಾಯ್ಲಿಲ್ಲ? ಇವಳು ಯಾಕೆ ಅಲ್ಲಿ ಬಂದ್ಲು? ಮಾತಾಡು, ಉತ್ತರ ಕೊಡು. ಈಗ ಯಾಕೆ ಸೌಂಡ್ ಮಾಡ್ತಾ ಇಲ್ಲ? ಎಲ್ರು ಕೇಳ್ತಾ ಇದ್ರಲ್ಲ, ಉತ್ತರ ಕೊಡೆ. ಯಾಕೆ ಅಂತ ಕೇಳಿದ್ರಲ್ಲ, ಇದಕ್ಕೆ ಸಿಟ್ಟು ಬಂದ್ರೆ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಅನ್ನೋ ತರ ಬಿಹೇವ್ ಮಾಡ್ತೀರಲ್ಲ ಅದಕ್ಕೆ. ನನ್ ಮಗನ್ನ ಆಡ್ಕೋತಾ ಇದ್ಯೇನೆ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ ಮಗ ನನ್ನನ್ನ ಎಳ್ಕೊಂಡ್ ಬಂದು ದೂಡಿದ್ರಲ್ಲ, ಅಲ್ಲಿ ನಿಮಗ್ ಮನುಷ್ಯತ್ವ ಕಾಣಿಸ್ತಾ ಇತ್ತಾ? ನೀವು ನನ್ನನ್ನು ಒಪ್ಕೊಂಡಿದ್ದೀರೋ ಇವ್ರು ನನ್ನನ್ನು ಒಪ್ಕೊಂಡಿದ್ದೀರೋ ಬಿಡಿ, ಇವ್ರು ಕಟ್ಟಿದ ತಾಳಿ ಇಲ್ಲಿದೆ ತಾನೆ? ಸರಿ, ಇಷ್ಟ ಇಲ್ಲ ತಾಳಿ ಅಂತ ಅನ್ಕೊಳ್ಳೋಣ. ನಾನು ಇವ್ರ ಹೆಂಡತಿ ಅನ್ನೋದನ್ನು ಬಿಡಿ, ನಾನೊಬ್ಳು ಹೆಣ್ಣು ಅಂತ ಅದನ್ನು ಕನ್ಸಿಡರ್ ಮಾಡಿದ್ರ? ತಪ್ಪು ಯಾರು ಮಾಡಿದ್ರು ತಪ್ಪೇ. ಒಂದ್ ಹೆಣ್ಣು ಮಾಡಿದ ತಕ್ಷಣ ತಪ್ಪು ಸರಿ ಆಗಲ್ಲ. ಅದಕ್ಕೆ ಹೇಳ್ಕೊಂಡ್ ಬಂದ್ರಿ ಅಲ್ವಾ? ತಪ್ಪು ಮಾಡ್ದೇ ಇರೋ ನಾನು ತಪ್ಪು ಮಾಡಿದೀನಿ ಅಂತ ಈ ರೀತಿ ಹೇಳ್ಕೊಂಡ್ ಬಂದ್ರಲ್ವಾ? ಆ ಜಾಗದಲ್ಲಿ ನನ್ನ ಅಕ್ಕ ಸಿಕ್ಕಿದ್ರೆ ಇನ್ನೇನ್ ಮಾಡ್ತಾ ಇದ್ರಿ? ಇದಕ್ಕಿಂತ ಕೆಟ್ಟದಾಗಿ ನಡ್ಕೋತಾ ಇದ್ರಿ ತಾನೆ? ಅದಾಗಬಾರ್ದು ಅಂತಾನೆ ನಾನು ಅಲ್ಲಿಗೆ ಬಂದಿದ್ದು. ನಾನು ಹೋಟೆಲಿಗೆ ಬಂದಿದ್ದು ಮೋನಿಕಾ ಅಕ್ಕನ ಉಳ್ಸೋಕಲ್ಲ, ಈ ಮನೆ ಗೌರವ ಉಳ್ಸೋದಿಕ್ಕೆ. ಮತ್ತೆ ನಾಟಕ ಆಡ್ತಾ ಇದೀಯಾ? ನಾಟಕ ನಿಮ್ಗಿಷ್ಟ, ನನ್ಗಲ್ಲ. ಅಲ್ಲಿ ಹೋಟೆಲಲ್ಲಿ ನನ್ನ ಕೈ ಹಿಡ್ದೆಳ್ದಾಗ ಅಲ್ಲೇ ಕೇಳಬೇಕಾಗಿತ್ತು ತಾನೆ ಯಾಕೆ ಬಂದೆ ಅಂತ. ಕೇಳಿದ್ರ? ಇಲ್ಲ. ಯಾಕೆ? ನಿಮ್ಗಿಂತ ನಾಟಕನೇ ಇಷ್ಟ. ಸುತ್ತ ಎಲ್ರು ನಿಂತಾಗ ನೀವು ಮಾತಾಡ್ಬೇಕು, ನೀವು ಆಡಿದ ಮಾತು ಸರಿ ಅಂತ ನಾವು ಒಪ್ಕೋಬೇಕು ಅಲ್ವಾ? ಅದಕ್ಕೆ ನಾನು ಒಂದು ಮಾತು ಕೇಳ್ದೆ ನನ್ನನ್ನ ಇಲ್ಲಿ ಹೇಳ್ಕೊಂಡ್ ಬಂದ್ರಿ. ನಿಮಗೆ ನೀವು ಸರಿ ಅಂತ ನಂಬಿಸ್ಬೇಕು, ನಾನ್ ತಪ್ಪು ಅಂತ ಪ್ರೂವ್ ಮಾಡ್ಬೇಕು ಅಷ್ಟೇ. ನಿಮ್ ಕೋಪದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಕೋಪ ಬಂದ್ರೆ ಎದುರುಗಡೆ ಯಾರಿದ್ದಾರೆ, ನೀವ್ ಏನ್ ಮಾತಾಡ್ತಿದ್ದೀರಿ ಅನ್ನೋ ಜ್ಞಾನನೇ ಇರಲ್ಲ. ಇಂಥ ದೊಡ್ಡ ಕುಟುಂಬದ ಉತ್ತರಾಧಿಕಾರಿ ರಸ್ತೆಗೆ ಬಂದು 10 ಜನರ ಮುಂದೆ ಒಂದು ಹೆಣ್ಣಿಗೆ ಅವಮಾನ ಮಾಡಿದ್ರೆ ಯಾರು ನೋಡ್ಕೊಂಡು ಸುಮ್ನಿರ್ತಾರೆ? ಅವಾಗ ಯಾರ ಗೌರವ ಹಾಳಾಗುತ್ತೆ? ಅಕ್ಕ ಅಲ್ಲಿ ಎಲ್ರ ಮುಂದೆ ನಿಂತು ನಿಮ್ಮನ್ ಮದ್ವೆ ಆಗೋದು ನನಗಿಷ್ಟ ಇರ್ಲಿಲ್ಲ, ಅದಕ್ಕೆ ಮದ್ವೆ ಮನೆಯಿಂದ ಓಡೋದೆ ಅಂತ ಹೇಳಿದಿದ್ರೆ ಅವಮಾನ ಆಗೋದು ಅವಳಿಗಲ್ಲ, ನಿಮ್ಗೆ, ಈ ಮನೆತನಕ್ಕೆ. ಇದು ನನ್ನ ಮನೆ, ನನ್ನ ಕುಟುಂಬ. ಈ ಮನೆ ಗೌರವನ ಕಾಪಾಡೋದು ನನ್ನ ಜವಾಬ್ದಾರಿ ಕೂಡ. ಅದಕ್ಕೆ ಆ ಜಗಳ ನಿಲ್ಸೋಕೆ ನಾನು ಅಲ್ಲಿಗೆ ಬಂದೆ. ನಿಮಗೆ ಅವಮಾನ ಆಗ್ಬಾರ್ದು, ಈ ಕುಟುಂಬದ ಮರ್ಯಾದೆ ಬೀದಿಗೆ ಬರಬಾರ್ದು ಅನ್ನೋದಷ್ಟೇ ಆಗಿತ್ತು ನನ್ನ ಉದ್ದೇಶ. ನಾನು ನಿಮಗೆ ಅವಮಾನ ಆಗ್ಬಾರ್ದು ಅಂತ ಬಂದೆ, ಆದ್ರೆ ನೀವು ನನಗೆ ಒಳ್ಳೆ ಸನ್ಮಾನನೇ ಮಾಡಿದ್ರಿ. ಥ್ಯಾಂಕ್ಸ್. ತಪ್ಪು ಮಾಡಿರೋದು ನೀವು. ನನ್ನ ಅಕ್ಕನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡದೆ ಆತುರ ಪಟ್ಟು ಮದುವೆ ಮಾಡ್ಕೊಳಕ್ ಹೋದ್ರಿ. ಅವಳು ಮಾಡಿದ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಆದ್ರೆ ನೀವು ನಡ್ಕೊಂಡಿದ್ದ ರೀತಿ
ನನಗೆ ನಿಜವಾಗ್ಲೂ ನೋವು ಕೊಟ್ಟಿದೆ. ಇಷ್ಟು ಜನ ಇರೋ ಈ ತುಂಬಿದ ಮನೆಯಲ್ಲಿ ನನ್ನನ್ನು ಅಪರಾಧಿ ಥರ ನಿಲ್ಲಿಸಿ ಎಲ್ರ ಮುಂದೆ ನನಗೆ ಅವಮಾನ ಮಾಡಿದ್ರಲ್ವಾ? ನನ್ನ ಜೀವನದಲ್ಲಿ ಈ ಕ್ಷಣನ, ಈ ಅವಮಾನನ ಸಾಯೋವರೆಗೂ ಮರೆಯಲ್ಲ. ಈ ದೊಡ್ಡ ಬಂಗ್ಲೆ, ಕೋಟಿ ಕೋಟಿ ಆಸ್ತಿ, ಒಡವೆ, ವಸ್ತ್ರ, ರೇಷ್ಮೆ ಸೀರೆ, ಇದು ಯಾವುದು ನನಗೆ ಬೇಡ. ಇದೆಲ್ಲದ್ರಿಂದ ನನ್ನ ಮನಸ್ಸಲ್ಲಾಗಿರೋ ಗಾಯ ಮಾಯ ಆಗಲ್ಲ. ನಾನು ಬೇಡ್ಕೊಳ್ಳೋದಿಷ್ಟೇ, ನನ್ನ ಸ್ವಾಭಿಮಾನದಿಂದ ಬದುಕಕ್ ಬಿಡಿ. ಕೊನೆಯದಾಗಿ ನಾನು ಬೇಡ್ಕೊಳ್ಳೋದು ಇಷ್ಟೇ, ಸರಕ್ ಬಡ್ಡಿ ಕೇಳ್ಕೊಳ್ಳೋದು ಇಷ್ಟೇ. ನಿಮ್ಮ ಇಚ್ಚುಚ್ಚು ಮಾತು, ಆರೋಪ, ಅವಮಾನಗಳ ಮಧ್ಯೆ ನನ್ನ ತಲೆನೇ ಕಳೆದೋಗಿದೆ. ನಿಮಗೆ ಆರೋಪಗಳ ಅಬ್ಬರದಲ್ಲಿ ನಾನು ಯಾರು ಅಂತಾನೆ ಮರ್ತೋಗಿದ್ದೀನಿ. ಇಷ್ಟು ದೊಡ್ಡ ಮನೆ, ಇಷ್ಟು ಜನರ ಮಧ್ಯೆ ಒಂಟಿ ಆಗಿದ್ದೀನಿ ನಾನು. ನಿಮ್ಮೆಲ್ಲರ ಹತ್ರ ಸೆರಕ್ ಒಡ್ಡಿ ಬೇಡ್ಕೋತಾ ಇದ್ದೀನಿ, ನನಗೆ ದಾನ ಮಾಡ್ಬಿಡಿ, ದಾನ ಮಾಡ್ಬಿಡಿ. ನೋಡಿ ವೀರಣ್ಣವ್ರೆ, ನಮಗೆ ಬಿಸ್ನೆಸ್ಸೇ ಮುಖ್ಯ. ನೀವು ಹಳೆ ಪರಿಚಯ ಅಂತೇಳಿ ನಾವು ಸುಮ್ಮನೆ ಕೂರಕ್ಕಾಗೋದಿಲ್ಲ. ಇನ್ನು ಟೈಮಿಗೆ ಸರಿಯಾಗಿ ಸ್ಟಾಕು ಸಿಗ್ತಾ ಇಲ್ಲ. ಬಣ್ಣಗಳು ನೋಡಿದ್ರೆ ಕಲೆನೇ ಇದಾಗ ಕಾಣಿಸ್ತಾ ಇದೆ. ಸರ್, ಅದು ಈ ಸಲ ಕೆಲಸದ ಒತ್ತಡ ನನಗೆ ಜಾಸ್ತಿ ಆಗ್ಬಿಡ್ತು. ನನ್ನ ಮಗಳು ಗೌರಿ ಮದುವೆ ಮಾಡಿಕೊಂಡು ಅವಳ ಗಂಡನ ಮನೆಗೆ ಹೋಗ್ಬಿಟ್ಲು. ಅವಳಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್. ಸರ್, ಈ ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದಿನ ಸಲ ನಾನೇ ಖುದ್ದಾಗಿ ಜವಾಬ್ದಾರಿ ತಗೊಂಡು ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್, ದಯವಿಟ್ಟು. ಅದೇ ನೋಡಿ ವ್ಯತ್ಯಾಸ. ಮೊದಲೆಲ್ಲ ಗೌರಿ ಕೈ ಚಳಕ ಹೇಗಿತ್ತಿರ್ತು ಅಂದ್ರೆ ಬೊಂಬೆಗಳು ನೋಡಿದ್ರೆ ಮಾತಾಡ್ತಾ ಇವೇನೋ ಆಗಿರ್ತಿತ್ತು. ಆದ್ರೆ ಈಗ ಇದಕ್ಕೆ ಮಾರ್ಕೆಟ್ನಲ್ಲಿ ಬೇಡಿಕೆನೇ ಇಲ್ಲ. ಏನೋ ನಿಮ್ಮ ಮೇಲಿನ ಕರುಣೆಗೋಸ್ಕರ ನಾವಿದನ್ನು ತಗೊಂಡು ಹೋಗ್ತಾ ಇರೋದು. ತೊಳಿ. ಸರ್, ನಾವು ಮಾತಾಡಿದ್ದು ಜಾಸ್ತಿನೇ, ಆದ್ರೆ ನಿಮ್ಮ ಕೆಲಸಕ್ಕೆ ಇದೇ ಜಾಸ್ತಿ ವೀರಣ್ಣವ್ರೆ. ಸರ್, ಹಾಗನ್ಬೇಡಿ ಸರ್, ನಂಗೆ ತುಂಬ ಲಾಸ್ ಆಗುತ್ತೆ ಸರ್, ಪ್ಲೀಸ್. ಶ್ರಮಿಸಿ ವೀರಣ್ಣವ್ರೆ, ಇಷ್ಟೇ ಕೊಡಕ್ಕಾಗೋದು. ಒಂದು ವೇಳೆ ಈಗಲೂ ಇಲ್ಲಿ ಗೌರಿ ಇದ್ದಿದ್ರೆ ನೀವು ಕೇಳಿದ ದರಕ್ಕಿಂತ 1000 ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೊಂಡೋಗ್ತಾ ಇದ್ವಿ. ಈಗ ಇಷ್ಟೇ ಫೈನಲ್, ಬರ್ತೀವಿ. ಸರ್, ದಯವಿಟ್ಟು ಹಂಗೆ ಮಾಡಬೇಡಿ ಸರ್. ನನ್ನ ಮಾತು ಕೇಳಿ, ತುಂಬ ಲಾಸ್ ಆಗುತ್ತೆ ಸರ್. ಶಾಂತವೀರು, ನಮ್ಮ ಗೌರಿ ಅತ್ತೆ ಮನೆಗೆ ಹೋದ್ಮೇಲೆ ಈ ಮನೆ ವಸ್ತುಗಳಿಗೆ ಜೀವನ ಇಲ್ಲದಂತಾಗಿದೆ. ಅಷ್ಟೇ ಯಾಕೆ, ಈ ಮನೆ ಮಹಾಲಕ್ಷ್ಮಿ ಹೊಸಲು ದಾಟ್ ಹೋದ್ಮೇಲೆ ನಮಗೆ ಇಂಥ ಪರಿಸ್ಥಿತಿ ಬಂದಿದೆ. ಮಹಾಲಕ್ಷ್ಮಿ ಹೋಗ್ಲಿಲ್ಲ, ನಾವೇ ಬಲವಂತವಾಗಿ ಕಳ್ಸ್ಕೊಟ್ವಿ. ಎಂತ ಮಗಳು ಹುಟ್ಟಿದ್ಲು ನನಗೆ. ಹುಟ್ಟೋವಾಗ್ಲೇ ಅವಳು ಸತ್ತೋಗಿದ್ದೀರ ಚೆನ್ನಾಗಿರ್ತಿತ್ತು. ಯಾವ ಮಗಳ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇನ್ಯಾರು? ನನ್ನ ಹೊಟ್ಟೆಗೊದ್ದು ಓಡೋದ್ಲಲ್ಲ ಅವಳು, ಆ ಮೋನಿಕಾ ಬಗ್ಗೆ. ನಿಂಗೆಲ್ಲ ಗೊತ್ತಾಗೋದು ಲೇಟಾಗೇ ಬಿಡು. ಈಗೇನಾಯ್ತು? ಅವಳು ಎಲ್ಲಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ? ಗೊತ್ತಾಗಿತ್ತು. ಇನ್ ಸ್ವಲ್ಪ ಹೊತ್ತಿದ್ದಿದ್ರೆ ನನ್ನ ಕೈಗೆ ಸಿಕ್ಕಾಕೊಂಡಿರೋಳು. ನಾನು ಹೋಗೋ ವಿಷಯ ಅವಳಿಗೆ ಗೊತ್ತಾಗಿದೆ ಅನ್ಸುತ್ತೆ, ಅದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ನಮ್ಮ ಅಕ್ಕ ಹೋಟೆಲ್ ಬಿಲ್ ಕಟ್ಟೋ ಥರ ಆಯ್ತು. ನನಗಂತೂ ನೆನ್ಸ್ಕೊಂಡ್ರೆ ಹೊಟ್ಟೆ ಎಲ್ಲ ಉರಿತಿದೆ. ಅಮ್ಮ ಹೇಗೋ ಮಗಳು ಹಾಗೆ. ನನ್ ಹಾಗ ಅವಳಿಗೊಂದು ಒಳ್ಳೆ ಜೀವನ ಸಿಗ್ಲಿ ಅಂತ ಸುಳ್ಳು ಹೇಳ್ದೆ ಹೊರತು ನಾನ್ ತಪ್ಪದಾರಿಯಲ್ಲಿ ನಡೆದಿಲ್ಲ ರೀ. ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೊಳಕ್ ಹೋಗ್ಬೇಡ. ಆಕಾಶಕ್ಕೆ ಏಣಿ ಹಾಕಕ್ ಹೋಗಿದ್ದೆ, ಜೊತೆಲಿ ಕರ್ಕೊಂಡು ಹೋಗಿದ್ದಲ್ಲ, ಏಣಿ ಈಗ ಹಳ್ಳಕ್ ಬೀಳ್ತು. ಇದಕ್ಕೆಲ್ಲ ನೀನೇ ಕಾರಣ. ಅಲ್ಲ ರೀ, ನಾನು ಅವಳ ಹತ್ರ ನೀನ್ ಹಾಳಾಗು ಅಂತ ಹೇಳಿದ್ನ? ನೀನು ಸಪೋರ್ಟ್ ಮಾಡಿದ್ದಕ್ಕೆ ಅವಳು ಹಾಳಾಗಿದ್ದು. ಅವಳು ಸತ್ತು ಆಯ್ತು, ಅವಳು ಶ್ರಾದ್ದ ಮಾಡಿದ್ದು ಆಯ್ತು. ಸತ್ತವ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ.
ನಮ್ಮ ಗೌರಿ ಈ ಮನೆಯಿಂದ ಹೊರಗೆ ಕಾಲಿಟ್ಟ ಕ್ಷಣದಿಂದ ನಮ್ಮನೆ ಕತ್ತಲೆ ಆವರಿಸ್ತಿದೆ ಅಂತ ಅನ್ನಿಸ್ತಾ ಇದೆ. ನಾನು ಅವಳ ನೋವಲ್ಲಿರುವಾಗ ನಿನ್ನ ಸತ್ತ ಮಗಳ ಬಗ್ಗೆ ಮಾತಾಡಬೇಡ. ಒಂದು ದಿನನೂ ನಾವ್ ಯಾರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಲ್ವಾ ನೀನು? ಮಾಡ್ತಾ ಇರೋ ತಪ್ಪಿಗೆ ಶಿಕ್ಷೆ ಅನ್ಭವಿಸೋದು ನನ್ನ ಹಣೆ ಬರಲ್ಲ. ಇವಳಿಗೆ ಇವಳ ಅಕ್ಕ ಅಂದ್ರೆ ಪ್ರೀತಿ ಅಲ್ಲ, ಅಸೂಹೆ. ಅವಳು ನನ್ನನ್ನು ಮದುವೆ ಆಗಿ ಮನೆಗೆ ಬರೋದು ಇವಳಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಪ್ಲಾನ್ ಮಾಡಿದ್ಲು. ಇವಳ ಅಕ್ಕ ನಿರಪರಾಧಿ, ಅವಳನ್ನ ಯಾರೋ ದಾರಿ ತಪ್ಪಿಸಿಲ್ಲ. ಇವಳೇ ಅವಳ ಜೀವನನ ಹಾಳು ಮಾಡಿದಾಳೆ. ಈ ಮನೆ ಸೊಸೆ ಅನ್ನೋ ಪಟ್ಟಕ್ಕೆ ಒಡವೆಗಳನ್ನೆಲ್ಲ ಹಾಕೊಂಡು ಓಡಾಡೋ ಶೋಕಿಗೆ. ಪ್ರಸಾದ ತಗೊಳ್ಳಮ್ಮ. ತಗೋ. ಸ್ಥಿತಿ ಬಂತು ನೋಡು ಮೋನಿಕಾ. ಪ್ರಪಂಚ ಇಡೀ ಸುತ್ತಬೇಕು ಅಂತ ಆಸೆ ಪಟ್ಟೋಳು ಪ್ರಸಾದ ತಿಂದು ಬದುಕೋ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ಈ ಜೊನ್ನೆಲ್ ಪ್ರಸಾದ ಇರೋವರೆಗೂ ಎಲ್ಲದೂ ಚೆನ್ನಾಗೇ ಇತ್ತು. ಆದ್ರೆ ಈಗ ಕಸದ ಬುಟ್ಟಿಗೆ ಹೋಗೋಕ್ ಕಾಯ್ತಾ ಇದೆ. ನನ್ನ ಜೀವನನೂ ಇದೇ ತರ ಆಗೋಯ್ತಾ? ಬೆಲೆ ಇರೋವರೆಗೂ ಎತ್ತಿ ಹಿಡಿದು ಕೆಲ್ಸ ಮುಗಿದ್ಮೇಲೆ ಕಸದ ಬುಟ್ಟಿಗೆ ಬಿಸಾಕ್ಬಿಟ್ರ? ಇಲ್ಲ, ಈ ಮೋನಿಕಾ ಅಷ್ಟು ಸುಲಭವಾಗಿ ಸೋಲಲ್ಲ. ಯಾರು ಕೂಡ ಈ ಜೊನ್ನೆ ತರ ನನ್ನ ಕಸದ ಬುಟ್ಟಿಗೆ ಎಸೆಯಕ್ಕೆ ನಾನ್ ಬಿಡಲ್ಲ. ಅದಕ್ಕೆ ಇದಕ್ಕೆಲ್ಲ ನೀನೇ ಉತ್ತರ ಕೊಡ್ಬೇಕು. ಯಾರಿದು? ಅನಿಕೇತ್ ಫೋನಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾರಲ್ಲ. ಯಾರ ನಿಕೇತ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾರೆ? ಅದು ಆಫೀಸಿಂದ ಮ್ಯಾನೇಜರ್. ಸ್ವಲ್ಪ ಇಂಪಾರ್ಟೆಂಟ್ ಇರಬೇಕು, ಬರ್ತೀನಿ. ಫೋನ್ ರಿಸೀವ್ ಮಾಡಿ ಸಾಯಕ್ಕೆ ಯಾಕೆ ಇಷ್ಟು ಲೇಟು? ನೀನು ಫೋನ್ ಮಾಡಲ್ಲ, ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಕೂಲ್ ಮೋನಿಕಾ, ಕೂಲ್. ಏನ್ ಕೂಲ್ ಇಲ್ಲಿ? ನಾನು ಇಲ್ಲೊಬ್ಳೆ ಸಾಯ್ತಾ ಇದ್ದೀನಿ ಗೊತ್ತಾ? ನನ್ನ ಹತ್ರ ₹1 ಕೂಡ ಇಲ್ಲ. ನಾನು ಬದುಕೋದು ಹೇಗೆ ಅಂತ ಸ್ವಲ್ಪನಾದ್ರೂ ಚಿಂತೆ ಇದೆಯಾ? ಸ್ವಲ್ಪನೂ ಕೇರ್ ಇಲ್ವಾ ನಿನ್ಗೆ? ಮೋನಿಕಾ, ಸ್ವಲ್ಪ ಮೆತ್ತಗೆ ಮಾತಾಡು. ಮನೇಲಿ ಆಲ್ರೆಡಿ ದೊಡ್ಡ ರಂಪಾಟ ನಡೀತಿದೆ. ಆ ಗೌರಿ ನೀನ್ ಇದ್ದ ಜಾಗಕ್ಕೆ ಹುಡ್ಕೊಂಡ್ ಬಂದಿದ್ಲಂತೆ. ವಿವೇಕ್ ಇಲ್ಲಿ ಜಗಳ ಮಾಡ್ತಾ ಇದ್ದಾನೆ. ಇದು ಗೊತ್ತಾಗಿ ನಾನೇನ್ ಮಾಡಿ ಸಾಯ್ಲಿ? ಇರೋ ಒಡವೆ ದುಡ್ಡು ಎಲ್ಲ ನಿನ್ ಕೈಲಿ ಕೊಟ್ಟು ನಾನು ಇವಾಗ ಬೀದಿಗೆ ಬಂದು ನಿಂತಿದ್ದೀನಿ. ಮೋನಿಕಾ,
ನಿನ್ನ ದುಡ್ಡು ಒಡವೆ ಎಲ್ಲ ಬ್ಯಾಂಕ್ ಲಾಕರಲ್ಲಿ ಸೇಫ್ ಆಗೇ ಇದೆ, ಅದು ನಿನಗೂ ಗೊತ್ತಲ್ವಾ? ಬಟ್ ಇವಾಗಿರೋ ಸಿಚುವೇಶನಲ್ಲಿ ನಾನು ಬ್ಯಾಂಕ್ಗೆ ಹೋಗಕ್ಕೆ ಆಗ್ತಿಲ್ಲ ಅಷ್ಟೇ. ಎಲ್ರ ಕಣ್ಣು ನನ್ನ ಮೇಲೆ ಇದೆ, ಅದಕ್ಕೆ. ಹಾಗಾದ್ರೆ ನಾನು ಬೀದಿಗೆ ಬಂದು ನಿಂತ್ಕೋಬೇಕಾ? ನಾನು ಏನ್ ಮಾಡಿ ಸಾಯ್ಲಿ? ನನ್ಗೊಂದು ವ್ಯವಸ್ಥೆ ಮಾಡು. ಮೋನಿಕಾ ವಿವೇಕ್ ಬಂದ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ಅನಿಕೇತ್ ಬಾಯ್ ಪಡ್ಕೊಂಡು ಅಲ್ಲೇ ಬಿದ್ದಿರೋ. ಏನಮ್ಮ, ದೇವಸ್ಥಾನದ ಬಾಗಿಲಾಕೋ ಸಮಯ ಆಯಿತು. ನೀನು ಇಷ್ಟೊತ್ತಿಲ್ಲಿರೋದು ಸರಿಯಲ್ಲ. ಅದು ಪುರೋಹಿತರೆ. ನೋಡು ತಾಯಿ, ತಡರಾತ್ರಿ ಆಗಿದೆ. ಒಬ್ಳೆ ಹುಡುಗಿ ಒಬ್ಬಂಟಿಯಾಗಿ ಇಲ್ಲಿರೋದು ಸರಿಯಲ್ಲ. ನೀನಿನ್ನು ಹೊರಡು. ಪುರೋಹಿತ್ರೆ ಅಕ್ಕ ಅಲ್ಲಿಂದ ತಪ್ಪಿಸ್ಕೊಳಕ್ ಹೇಗೆ ಸಾಧ್ಯ? ಹಾಗಾದ್ರೆ ಅವಳನ್ನ ಹುಡ್ಕೊಂಡು ಹೋಗೋ ವಿಷಯ ಅವಳಿಗೆ ಮೊದಲೇ ಗೊತ್ತಾಗಿದೆ ಅಂದರೆ ಈ ಮನೆಯಿಂದಲೇ ಯಾರೋ ಇನ್ಫಾರ್ಮ್ ಮಾಡಿದ್ದಾರೆ. ಇವ್ರು ಹೋಟೆಲ್ ತಲುಪೋ ಸಮಯಕ್ಕೆ ಅಕ್ಕ ಅಲ್ಲಿಂದ ಮಾಯ ಆಗಿದ್ದಾಳೆ ಅಂದರೆ 5 ನಿಮಿಷದಲ್ಲಿ ಯಾರೋ ಕಾಲ್ ಮಾಡಿ ಅಕ್ಕಂಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಯಾರು? ಈ ಮನೆಯಲ್ಲಿ ಅಕ್ಕನ ಉಳ್ಸಕ್ಕೆ ನೋಡ್ತಿರೋರು ಯಾರು? ಇಲ್ಲ ಸತ್ಯನ ಮುಚ್ಚಿಡೋಕೆ ನಾಟಕ ಆಡ್ತಿರೋರು ಯಾರು? ಓ, ನನ್ನನ್ನು ಡಿಸ್ಟ್ರಾಕ್ಟ್ ಮಾಡಿದ್ರೆ ನಾನೇನು ಕೇಳಲ್ಲ ಅಂತನಾ? ಸತ್ಯ ಹೇಳೋಕ್ಕಾಗದೆ ಇಲ್ಲಿ ಬಂದು ಬಣ್ಣದ ಲೋಕದಲ್ಲಿ ತೇಲಾಡ್ತಾ ಇದ್ಯಾ? ನಿಜವಾಗ್ಲೂ ಗ್ರೇಟ್ ಕಣೆ. ನಿಮ್ಮ ಅಕ್ಕನ ಸಕ್ಸಸ್ಫುಲ್ ಆಗಿ ನಮ್ಮ ಕೈಯಿಂದ ಸೇವ್ ಮಾಡ್ಬಿಟ್ಟೆ ಅಲ್ವಾ? ಏನು ನಿನ್ನ ಕಣ್ಣು ಫುಲ್ ರೆಡ್ ಆಗೋಗಿದೆ, ಅದಕ್ಕೆ ಯಾವ್ದಾದ್ರು ರೆಡ್ ಪೇಂಟ್ ಮಾಡ್ಕೊಂಡ್ಯಾ? ಬಣ್ಣ ಹಚ್ಚಿದ ತಕ್ಷಣ ಎಲ್ಲ ಕವರ್ ಅಪ್ ಮಾಡ್ಬೋದು ಅಂತನಾ? ಏನು ಯೋಚನೆ ಮಾಡ್ತಾ ಇದೆಯಾ? ನಿಮ್ಮ ಅಕ್ಕನ್ನ ಎಲ್ಲಿ ಸೇಫ್ ಮಾಡಿ ಇಡ್ಬೋದು ಅನ್ನೋ ಪ್ಲಾನಾ? ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಹೋಟೆಲಿಂದ ಅಕ್ಕನ ಸೇಫ್ ಮಾಡಿದ್ದಾಯ್ತು, ಈಗ ಯಾವುದಾದ್ರೂ ಒಂದು ಒಳ್ಳೆ ಜಾಗಕ್ಕೆ ಕಳಿಸ್ಬಿಡ್ಬೇಕು. ಇಲ್ಲಾಂದ್ರೆ ಮತ್ತೆ ಅವಳಿಗೆ ತೊಂದರೆ ಆಗುತ್ತಲ್ಲ, ಅದಕ್ಕೆ ಎಲ್ಲಿ ಕಳಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ತಮಾಷೆ ಮಾಡ್ತಾ ಇದೆಯಾ? ನೀವು ಕೇಳಿದ ಪ್ರಶ್ನೆ ಸೀರಿಯಸ್ ಆಗಿದ್ರೆ ನನ್ನ ಉತ್ತರನೂ ಸೀರಿಯಸ್ಸೇ ಬಿಡಿ. ನೋಡು, ಇಲ್ಲಿ ಯಾರೂ ಇಲ್ಲ, ನಿಜ